Good morning. I'm Kalpana. So today I will going to discuss about HSTR sets. So in sets, set ಒಳಗೆ in HSTR ಒಳಗೆ 2000 ಮುಂಚೆ ಲಾಸ್ಟ್ ಇಯರ್ 2015 ಅಲ್ಲಿ ಫ್ರೇಮ್ ಆದಂತ ಸಿಲೆಬಸ್ ಇದು ಫುಲ್ ಸೆಟ್ ಸಿಲೆಬಸ್. ಫಸ್ಟ್ ಪ್ರಾಪರ್ಟಿ, ಟೈಪ್ಸ್, laws, Venn diagram, cardinality of set, relations and functions. ನಾನು ಫಸ್ಟಿಗೆ ಪ್ರಾಪರ್ಟಿ ಆಫ್ ಸೆಟ್ಸ್ ಡಿಫೈನ್ ಮಾಡ್ತೀನಿ. ಏನೇನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಅಂದರೆ ಫಸ್ಟ್ ಕಾನ್ಸೆಪ್ಟ್, ಆದಮೇಲೆ ಈ ಕಾನ್ಸೆಪ್ಟ್ ಆದಮೇಲೆ ಇದ್ರ ರಿಲೇಟೆಡ್ ಎಕ್ಸಾಂಪಲ್ಸ್. ಸೊ ಹಾಗೆ ಎಲ್ಲ ಟಾಪಿಕ್ಸು ಕವರ್ ಮಾಡ್ತೀನಿ. ಫಸ್ಟಿಗೆ ಎಲ್ಲ ಕವರ್ ಮಾಡಿದ್ಮೇಲೆ ನೆಕ್ಸ್ಟ್ PGT, TGT ಆ್ಯಂಡ್ HSTR ಮತ್ತು ಮುರಾರ್ಜಿ ಸ್ಕೂಲ್ ಆ ಥರ ಎಲ್ಲ ಕ್ವೆಶನ್ ಪೇಪರ್ನು ಬಿಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಫಸ್ಟ್ ನೀವು ಕಾನ್ಸೆಪ್ಟ್ ತರೋ ಆಗಿದ್ರೆ ಯು ಕ್ಯಾನ್ ಸಾಲ್ವ್ ಎನಿ ಟೈಪ್ ಆಫ್ ಕ್ವೆಶನ್ಸ್. ಫಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ಸೆಟ್ಸ್. ಸೊ ವಾಟ್ ಈಸ್ ಮೀನ್ ಬೈ ಸೆಟ್ ಫಸ್ಟ್? ಸೊ set is a collection of well-defined object. So ಈ ವರ್ಡ್ ನ ಮರಿಬಾರದು, well defined objects. So what type of objects we are collecting? well defined objects. So ಈ ವರ್ಡ್ ನ ಬಿಡಬಾರದು. This is very important for defining set. So second, ನಾವು ಯಾವ್ಯಾವ ತರ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಸೆಟ್ಸ್ನ ಅಂತ. ಫಸ್ಟ್ ಒನ್ ಈಸ್ ರೋಸ್ಟರ್ ಫಾರ್ಮ್. ನಮಗೆ ಆಲ್ರೆಡಿ ಗೊತ್ತು, GPSTR ಒಳಗೆ ರೋಸ್ಟರ್ ಫಾರ್ಮ್ ಮಾಡಿರ್ತಾರೆ, ಅಂದ್ರೆ ನಂಬರ್ಸ್ ಇರುತ್ತೆ ಅನ್ನೋದು ನಮಗೆ ನೆನಪಾಗಬೇಕು, ಅಟ್ಲೀಸ್ಟ್ ಅದಾದ್ರೆ ನೆನ್ಪಿಟ್ಕೋಬೇಕು. ಸೆಕೆಂಡ್ ಒನ್ ಈಸ್ ಟ್ಯಾಬ್ಯುಲರ್ ಫಾರ್ಮ್. ನೆಕ್ಸ್ಟ್ ರೋಸ್ಟರ್ ಫಾರ್ಮ್ಗೆ ಇನ್ನೊಂದು ಹೆಸರು ಟ್ಯಾಬ್ಯುಲರ್ ಫಾರ್ಮ್. ನೆಕ್ಸ್ಟ್ ಒನ್ ಈಸ್ ಸೆಟ್ ಬಿಲ್ಡರ್ ಫಾರ್ಮ್. ಸೊ ದೀಸ್ ಆರ್ ಟೂ ಕೈಂಡ್ಸ್ ಆಫ್ ರೆಪ್ರೆಸೆಂಟೇಷನ್ ಆಫ್ ಸೆಟ್ಸ್. ಸೊ ನೆಕ್ಸ್ಟ್, what is mean by n? So n is a natural number. We should know about these symbols. So natural numbers, integers, rationals, real numbers, positive integers, positive rational numbers, positive real numbers. We should know these standard sets. So these are the examples of standard sets. n is natural number, integer. ಸೊ ಯಾಕೆ ಇಂಟೀಜರ್ ಐ ನ ಡಿನೋಟ್ ಮಾಡ್ಬೋದು, ನಾವು ಝೆಡ್ ನ ಯಾಕೆ ಡಿನೋಟ್ ಮಾಡ್ತೀವಿ ಅಂದ್ರೆ ಇಂಟೀಜರ್ ನ ಜಾಯಲ್ ಅನ್ನೋರು ಫೈಂಡ್ ಔಟ್ ಮಾಡಿದ್ರು ಸೈಂಟಿಸ್ಟ್. ಸೊ ಅದಕ್ಕೆ ನಾವು ವಿ ಡಿನೋಟೆಡ್ ಆಸ್ ಝೆಡ್. ನೆಕ್ಸ್ಟ್ ಈಸ್ ರ್ಯಾಷನಲ್, SQ. R is real number, Z is positive integers, Q is positive rational numbers, R plus is positive real numbers. Set ಒಳಗೆ ಹೆಂಗ್ ಬರೆಯೋದು ಅಂತಂದ್ರೆ that is equals to set containing natural numbers 1, 2, 3 so on. This is the example of roster form or tabular form. So roster form na always ends with braces and close with braces. Here terms, each term is separated by commas. ಇದನ್ನ ನಾವು ರೋಸ್ಟರ್ ಫಾರ್ಮ್ ಆರ್ ಟ್ಯಾಬ್ಯುಲರ್ ಫಾರ್ಮ್ ಅಂತ ಕರಿತೀವಿ. ಸೆಟ್ ಬಿಲ್ಡರ್ ಫಾರ್ಮ್ ಅಂದ್ರೆ ಹಿಂಗ್ ಬರಿಬೇಕು, ಎಕ್ಸ್ ಸಚ್ ದಟ್ ಕೊಲನ್ ಸಿಂಬಲ್ ಆದ್ಮೇಲೆ ಇದ್ರ ಕ್ಯಾರೆಕ್ಟರ್, ಎಕ್ಸ್ ನ ಕ್ಯಾರೆಕ್ಟರ್ ಬರಿಬೇಕು. ಎಕ್ಸ್ ಇಸ್ ಎ ನ್ಯಾಚುರಲ್ ನಂಬರ್. This is the roster form. This is tabular form. Sorry, this is set builder form. Set builder form, roster form. ಈ ಕಡೆ ಹಿಂಗೆ ನೀವು ನೆಕ್ಸ್ಟ್ ಬರ್ಕೋತಾ ಹೋಗ್ರಿ, ಮೇಕ್ ಇಟ್ ಆಸ್ ನೋಟ್. ಸೊ ಎಲ್ಲದನ್ನು ನೋಟ್ಸ್ ಮಾಡ್ಕೋತಾ ಹೋಗ್ರಿ, ಬರಿತಾ ಹೋಗ್ರಿ. ಎಲ್ಲದಕ್ಕೂ ಸೇಮ್ ಇಂಟೀಜರ್ಸ್ ಸ್ಟಾರ್ಟ್ಸ್ ಫ್ರಮ್ ನೆಗೆಟಿವ್ ಇನ್ಫಿನಿಟಿ, -1, -1, 0, 1, 2 so on. Rational numbers are the form P by Q. Q is non-zero. Q belongs to Z.
ಸೊ ಹಾಗೆ ನೀವು ಸೆಟ್ ಬಿಲ್ಡರಿಗೆ ಬರೀರಿ. ಸೆಟ್ ಬಿಲ್ಡರ್ಗೆ ಹೆಂಗ್ ಬರಿಬಹುದು? ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಎ ರ್ಯಾಷನಲ್ ನಂಬರ್. ಎಕ್ಸ್ ಇಸ್ ಈಕ್ವಲ್ಸ್ ಟು ಪಿ ಬೈ ಕ್ಯೂ ಹಿಂಗೂ ಬರಿಬಹುದು. ಎಕ್ಸ್ ಇಸ್ ಈಕ್ವಲ್ಸ್ ಟು ಪಿ ಬೈ ಕ್ಯೂ, ಕ್ಯೂ ನಾಟ್ ಈಕ್ವಲ್ಸ್ ಟು 0. ಇಲ್ಲಿ ಸಚ್ ದಟ್ ಇಲ್ಲಿ ಕ್ಯಾರೆಕ್ಟರ್ ಬರಿಬೇಕು. ನೀವ್ ಹೆಂಗಾದ್ರೂ ಬರಿಬಹುದು ಕ್ಯಾರೆಕ್ಟರ್. ಪಾಸಿಟಿವ್ ಇಂಟೀಜರ್ಸ್ ಬರೀರಿ, ರ್ಯಾಷನಲ್ ನಂಬರ್ಸ್, ರಿಯಲ್ ನಂಬರ್ಸ್ ಬರೀರಿ. ಸೊ ನೆಕ್ಸ್ಟ್, so this is the example of set builder form. Idu example of set builder form. Set builder form. This is the example of set builder form. This is also example of set builder form. So idu roster form or tabular form. So ನೀವು ಈ ತರ ಎಕ್ಸಾಂಪಲ್ ಬರೆಯೋದನ್ನ ಕಲಿಬೇಕು. ಸೊ ದೇ ಆರ್ ಮೇನ್ ಬೇಸಿಕ್ ಥಿಂಗ್ಸ್ ಅವು. ನಾನು ಬಹಳ ಡೆಪ್ತ್ ಆಗಿ ಹೋಗಲ್ಲ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಇಲ್ಲಿ ಏನ್ ಕೊಟ್ಟಾರ? ರೈಟ್ ದ ಸೊಲ್ಯೂಷನ್ ಆಫ್ ದ ಈಕ್ವೇಶನ್ ಇನ್ ರೋಸ್ಟರ್ ಫಾರ್ಮ್. ಸೊ ನಿಮಗೆ ಹಿಂಗೂ ಕ್ವಶನ್ಸ್ ಕೇಳ್ಬೋದು. ರೈಟ್ ದ ವಿಚ್ ಆಫ್ ದ ಫಾಲೋಯಿಂಗ್ ಸೊಲ್ಯೂಷನ್ ಆಫ್ ದ ರೋಸ್ಟರ್ ಫಾರ್ಮ್ ಎಕ್ಸ್ ಸ್ಕ್ವೇರ್ ಪ್ಲಸ್ -2 is equals to 0 ಅಂತ ಕೊಟ್ಟು ಆಪ್ಷನ್ಸ್ 4 ಆಪ್ಷನ್ಸ್ ಕೊಡ್ಬೋದು. ಇಫ್ ಯು ನೋ ಹೌ ಟು ಸಾಲ್ವ್ ದೆನ್ ಯು ಕ್ಯಾನ್ ಆನ್ಸರ್ ಈಸಿಲಿ. ಸೊ ನಿಮಗೆ ಹೆಂಗ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕು ಅಂತೇಳಿ ಗೊತ್ತಿರ್ಬೇಕು. ಮ್ಯಾಥ್ಸ್ ಒಳಗೆ ಸೊಲ್ಯೂಷನ್ ಹೆಂಗ್ ಮಾಡ್ಬೋದು ಈಸಿ ಟ್ರಿಕ್ ಒಳಗೆ. ಸೊ ನಿಮಗೆ ಆಲ್ರೆಡಿ ಗೊತ್ತು ಇದು ಯಾವ ಫಾರ್ಮ್. ದಿಸ್ ಕ್ವಾಡ್ರಾಟಿಕ್ ಇಕ್ವೇಶನ್ ಐತಿ. ಕ್ವಾಡ್ರಾಟಿಕ್ ಇಕ್ವೇಶನ್ ಸಾಲ್ವ್ ಮಾಡಿ ಡಿಫ್ರೆಂಟ್ ವೇಸ್ ಐತಿ. ಡಿಫ್ರೆಂಟ್ ವೇಸ್ ಒಳಗೆ ನೀವು ಬೈ ಇನ್ಸ್ಪೆಕ್ಷನ್ ಯಾವ್ದಾದ್ರು ತಗೊಳ್ಳಿ. ಸೊ ನಾನು ಏನ್ ಮಾಡ್ತೀನಿ, ಈಸಿ ಮೆಥಡ್ ಒಳಗೆ ಆಲ್ರೆಡಿ 2 ತಗೊಂಡ್ರೆ -2 ತಗೊಂಡ್ರೆ -1 ಇಂಟು -1 ಸಾರಿ 2 ಇಂಟು +1. ಇಲ್ಲಿ ನನಗೆ +1 ಬೇಕು. ಸೊ +1 ಬೇಕು ಅಂದ್ರೆ ಯಾವ್ದು ದೊಡ್ಡ ಸಂಖ್ಯೆ ಇರುತ್ತೆ ಅದು ಪ್ಲಸ್ ಆಗ್ಬೇಕು, ಇನ್ನು ಉಳಿದಿರೋದು ಮೈನಸ್ ಆಗ್ಬೇಕು. ಸೊ ಫ್ಯಾಕ್ಟರ್ಸ್ ಆರ್ +2 and -1. ಓಕೆ, +2 and -1 ಆರ್ ಕಾಲ್ಡ್ ರೂಟ್ಸ್ ಆಫ್ ದಿಸ್ ಈಕ್ವೇಶನ್. ಸೊ ಇದಕ್ಕೆ ಫ್ಯಾಕ್ಟರ್ಸ್ ಏನ್ ಬರೀಬಹುದು? x -2 and x +1. ಸೊ ಸೆಟ್ ಕಂಟೈನಿಂಗ್ ಇವು ಡೈರೆಕ್ಟ್ ಆಗಿ ನೀವು ಬರೀಬಹುದು. ಸೆಟ್ ಕಂಟೈನಿಂಗ್, ಸೆಟ್ ಅಂದ್ರೆ ಬ್ರೇಸಸ್ ಯಾವಾಗ್ಲೂ ಬರೀಬೇಕು 2, -1. ಸೊ ಹಿಂಗ್ ಬರ್ಕೊಂಡ್ರು ಈಸಿ ಆಗುತ್ತೆ. ನೆಕ್ಸ್ಟ್, ಸೊ ನಾನು ಹೇಳಿದೆ ವೆಲ್ ಡಿಫೈನ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ವೆಲ್ ಡಿಫೈನ್ಡ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಆನ್ ದ ಬೇಸಿಸ್ ಆಫ್ ದಿಸ್ ಆಲ್ಸೋ ವಿ ಕ್ಯಾನ್ ಆಸ್ಕ್ ಸಮ್ ಕ್ವೆಶನ್ಸ್. ಅವರು ನಮಗೆ ಇದ್ರ ಬೇಸ್ ಮೇಲೇನು ಕ್ವೆಶನ್ಸ್ ಕೇಳಬಹುದು. ಸಾರಿ ಫಾರ್ ವೇಸ್ಟಿಂಗ್ ಯುವರ್ ಟೈಮ್, ಪ್ಲೀಸ್ ಕೋಆಪರೇಟ್ ಮೀ. ಫಸ್ಟ್ ಒನ್ ಇಸ್ ದ ಕಲೆಕ್ಷನ್ ಆಫ್. ನಾವು ಇದು ಸೆಟ್ ಅಲ್ಲ ಅಂತೇಳಿ ಹೇಳಬೇಕು. ಸೊ ಬೈ ಲುಕಿಂಗ್ ದಿಸ್ ಎಕ್ಸಾಂಪಲ್ ವಿ ಕ್ಯಾನ್ ಡಿಫೈನ್ ಸೆಟ್. ಅಂದ್ರೆ ಈ ಎಕ್ಸಾಂಪಲ್ ಇಂದ ಸೆಟ್ ಹೆಂಗ್ ಡಿಫೈನ್ ಆಗುತ್ತೆ, ವಾಟ್ ಇಸ್ ವೆಲ್ ಡಿಫೈನ್ಡ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಕ್ವೆಶನ್ ಏನೈತೆ, ದೀಸ್ ಆರ್ ದ ಎಕ್ಸಾಂಪಲ್ಸ್. ಓಕೆ, ಫಸ್ಟ್ ಏನೈತೆ ಕ್ವೆಶನ್? ದ ಕಲೆಕ್ಷನ್ ಆಫ್ ಆಲ್ ದ ಮಂತ್ಸ್ ಆಫ್ ಎ ಇಯರ್ ಬಿಗಿನಿಂಗ್ ವಿತ್ ದ ಲೆಟರ್ ಜೆ. ಸೊ ನಮಗೆ ಆಲ್ರೆಡಿ ಮಂತ್ ಎಷ್ಟಿದಾವಂತ ಗೊತ್ತು. ಒಂದು ವರ್ಷದಲ್ಲಿ 12 ಮಂತ್ಸ್. ಇನ್ ದ 12 ಮಂತ್ಸ್ ನಮಗೆ ಜನವರಿ, ಜೂನ್ ಮತ್ತೆ ಜುಲೈಸ್ ಆರ್ 3 ಮಂತ್ಸ್ ಆರ್ ಸ್ಟಾರ್ಟ್ಸ್ ಫ್ರಮ್ ಜೆ ಓನ್ಲಿ. ಸೊ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇರ್ತವೆ? 3 ಎಲಿಮೆಂಟ್ಸ್ ವಿಚ್ ಆರ್ ಜನವರಿ, ಜೂನ್, ಜುಲೈ. ಸೊ ಇವು 3 ಇರ್ತವೆ. ಸೊ ನಾವು ಸೆಟ್ ಅಲ್ಲಿ ಬರಿಬಹುದು. ದಿಸ್ ದ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್, ಅಂದ್ರೆ ಇದು ಸೆಟ್ ಆಗುತ್ತೆ. ಸೊ ದಿಸ್ ಇಸ್ ದ ಸೆಟ್. ಫಸ್ಟ್ ಒನ್ ಈಸ್ ಎಕ್ಸಾಂಪಲ್ ಆಫ್ ಸೆಟ್. ಸೆಕೆಂಡ್ ಒನ್ ಚೆಕ್ ಮಾಡೋಣ, ಇದು ಎಕ್ಸಾಂಪಲ್ ಆಫ್ ಸೆಟ್ ಆಗುತ್ತೋ ಇಲ್ಲ ಅಂತ. ದ ಕಲೆಕ್ಷನ್ ಆಫ್ 10 ಮೋಸ್ಟ್ ಟ್ಯಾಲೆಂಟೆಡ್ ರೈಟರ್ಸ್ ಆಫ್ ಇಂಡಿಯಾ. ಸೊ ಇಲ್ಲಿ 10 ಮೋಸ್ಟ್ ಟ್ಯಾಲೆಂಟೆಡ್ ರೈಟರ್ಸ್ ಆಫ್ ಇಂಡಿಯಾ ಅಂತ ಐತೆ. ಸೊ ನನಗೆ ಒಬ್ರು ಟ್ಯಾಲೆಂಟೆಡ್ ಅನ್ಸಿದ್ರೆ ಅವ್ರು ನಿಮಗೆ ಟ್ಯಾಲೆಂಟೆಡ್ ಅನ್ಸದೇ ಇರಬಹುದು. ಸೊ ವಿ ಕಾಂಟ್ ಡಿಫೈನ್. ಓಕೆ, ಇವರೇ ಟ್ಯಾಲೆಂಟೆಡ್ ಅಂತ ಹೇಳಿಕ್ ಬರಲ್ಲ. ಸೊ ದಿಸ್ ವಿ ಕಾಂಟ್ ಡಿಫೈನ್. ಹೆಂಗೆ ಸೆಟ್ ಒಳಗೆ ಎಲಿಮೆಂಟ್ಸ್ ನಾವು ಸರ್ಚ್ ಮಾಡಕ್ ಬರಲ್ಲ. ಸೊ ದಟ್ಸ್ ವೈ ದಿಸ್ ಇಸ್ ನಾಟ್ ಎ ಸೆಟ್. ದಿಸ್ ಇಸ್ ನಾಟ್ ಎಕ್ಸಾಂಪಲ್ ಆಫ್ ಸೆಟ್ ಬಿಕಾಸ್ ಇಟ್ 10 ಮೋಸ್ಟ್ ಟ್ಯಾಲೆಂಟೆಡ್ ಅಂದ್ರೆ 10 ಮೋಸ್ಟ್ ಟ್ಯಾಲೆಂಟೆಡ್ ನನಗೆ ಟ್ಯಾಲೆಂಟೆಡ್ ಅನ್ಸಿದವ್ರು ಇನ್ನೊಬ್ರಿಗೆ ಅನ್ಸಲ್ಲ, ಇನ್ನೊಬ್ರಿಗೆ ಟ್ಯಾಲೆಂಟೆಡ್ ಅನ್ಸಿದವ್ರು ನನಗೆ ಟ್ಯಾಲೆಂಟೆಡ್ ಅನ್ಸಲ್ಲ. ಸೊ ದಟ್ಸ್ ವೈ ದಿಸ್ ಇಸ್ ನಾಟ್ ಎ
set. Third one. So third one, a team of 11 best cricket batsmen of the world. ಸೊ ವರ್ಲ್ಡ್ ಒಳಗೆ 11 ಬೆಸ್ಟ್ ಹುಡುಕ್ಬೇಕಂತೆ. ಸೊ ಬೆಸ್ಟ್ ಅಂತ ಬಂದ್ರು ದಿಸ್ ಇಸ್ ನಾಟ್ ಎ ಸೆಟ್, ದಿಸ್ ಇಸ್ ನಾಟ್ ಎ ಸೆಟ್. ಸಪೋಸ್ ಎ ಟೀಮ್ ಆಫ್ 11 ಬ್ಯಾಟ್ಸ್ಮೆನ್ಸ್ ಇನ್ ಇಂಡಿಯನ್ ಕ್ರಿಕೆಟ್ ಟೀಮ್ ಅಂತಂದ್ರೆ ದಟ್ ಈಸ್ ಸೆಟ್ ಆಗುತ್ತೆ, ಬಟ್ ಇದು ನಾಟ್ ಎ ಸೆಟ್. ಸೊ 10 ಕ್ರಿಕೆಟ್ ಟೀಮ್ಸ್ 10 ಮೆಂಬರ್ಸ್ ಇನ್ ಕ್ರಿಕೆಟ್ ಟೀಮ್ ಅಂದ್ರೆ ನಾವು ಬರೀಬಹುದು ಯಾರ್ಯಾರು 11 ಮೆಂಬರ್ಸ್ ಯಾರ್ಯಾರು ಇದಾರೋ ಅವ್ರನ್ನೆಲ್ಲ 11 ಮೆಂಬರ್ಸ್ ಒಂದ್ ಸೆಟ್ ಅಲ್ಲಿ ಬರೀಬಹುದು. ಬಟ್ ಇಲ್ಲಿ ಬೆಸ್ಟ್ ಅಂತ ಕೇಳಿದಾಗ ವಿ ಕಾಂಟ್ ಚೂಸ್ ಹೂ ಇಸ್ ಬೆಸ್ಟ್ ಅಂತ. 11 ನನಗ್ ಬೆಸ್ಟ್ ಆದವ್ರು ನಿಮಗೆ ಬೆಸ್ಟ್ ಆಗಲ್ಲ. ಸೊ ದಟ್ಸ್ ವೈ ಇಲ್ಲಿ ಯಾವ ಕಾನ್ಸೆಪ್ಟ್ ಫೇಲ್, ವೆಲ್ ಡಿಫೈನ್ ಅನ್ನೋದು ಫೇಲ್ ಆಗುತ್ತೆ. ದ ಕಲೆಕ್ಷನ್ ಆಫ್ ಆಲ್ ಬಾಯ್ಸ್ ಇನ್ ಯುವರ್ ಕ್ಲಾಸ್. ಕಲೆಕ್ಷನ್ ಆಫ್ ಆಲ್ ಬಾಯ್ಸ್ ಇನ್ ಯುವರ್ ಕ್ಲಾಸ್. ನಿಮ್ ಕ್ಲಾಸ್ ಒಳಗೆ 50 ಮೆಂಬರ್ಸ್ ಇದ್ರೆ ಅದರಲ್ಲಿ 50 ಮೆಂಬರ್ಸ್ ಕ್ಲಾಸ್ ಇದ್ರೆ 25 ಗರ್ಲ್ಸ್ 25 ಬಾಯ್ಸ್ ಇರ್ತಾರೆ. ಸೊ ಫಿಕ್ಸ್ಡ್ ಇರುತ್ತೆ ಇಷ್ಟು ಬಾಯ್ಸ್ ಅಂತ ಹೇಳಿ. ಅವ್ರ ನೇಮ್ಸ್ ನೀವು ಸೆಟ್ ಒಳಗೂ ಬರೀಬಹುದು. ಸೊ ನೆಕ್ಸ್ಟ್ ದ ಕಲೆಕ್ಷನ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಲೆಸ್ ದನ್ 100. ಲೆಸ್ ದನ್ 100 ಒಳಗೆ ನ್ಯಾಚುರಲ್ ನಂಬರ್ಸ್ ಈಸಿ ವಿ ಕ್ಯಾನ್ ರೈಟ್ 1 2 3 ಅಪ್ ಟು ಲೆಸ್ ದನ್ 100 ಅಂದ್ರೆ ಅಪ್ ಟು 99 ಎಲಿಮೆಂಟ್ಸ್ ವರೆಗೂ ಇರುತ್ತೆ. ದಿಸ್ ಇಸ್ ಆಲ್ಸೋ ಸೆಟ್. ದಿಸ್ ಇಸ್ ಆಲ್ಸೋ ಸೆಟ್. ನೆಕ್ಸ್ಟ್ ಸಿಕ್ಸ್ತ್ ಒನ್, ದ ಕಲೆಕ್ಷನ್ ಆಫ್ ನಾವೆಲ್ ರೈಟರ್ ಬೈ ದ ರಿಟರ್ನ್ಸ್ ಬೈ ದ ರೈಟರ್ ಮುನ್ಷಿ ಪ್ರೇಮ್ ಚಂದ್. ಸೊ ಅವರು ಮುನ್ಷಿ ಪ್ರೈಮ್ ಚಂದ್, ಮನೀಶ್ ಪ್ರೈಮ್ ಚಂದ್ ಅವರು ನಾವೆಲ್ಸ್, ಓಕೆ, ಅವ್ರ ನಾವೆಲ್ಸ್ ಅನ್ನು ಕಲೆಕ್ಟ್ ಮಾಡಿದ್ರೆ ಅವ್ರ ಮಿನಿಮಮ್ ನಾವೆಲ್ಸ್ ಇರ್ತಾವ. ವಿ ಕ್ಯಾನ್ ರೈಟ್ ದೇರ್ ನಾವೆಲ್ಸ್ ಆಲ್ಸೋ. ನೆಕ್ಸ್ಟ್ ಸೆವೆಂತ್ ಒನ್, ಕಲೆಕ್ಷನ್ ಆಫ್ ಆಲ್ ಈವನ್ ಇಂಟೀಜರ್ಸ್. ಈವನ್ ಇಂಟೀಜರ್ಸ್ ನಾವು ಕಲೆಕ್ಟ್ ಮಾಡಬಹುದು. ಸ್ಟಾರ್ಟ್ಸ್ ಫ್ರಮ್ ಈವನ್ ಇಂಟೀಜರ್ಸ್ 2 4 6 8 ಸೊ ಆನ್ ವಿ ಕ್ಯಾನ್ ರೈಟ್. ಸಾರಿ, ಇಲ್ಲಿ ನೆಗೆಟಿವ್ಸ್ ಕೂಡ ಬರುತ್ತೆ. -2 -4 -6 -8. ಸೊ ಈ ತರ ಬರೀಬಹುದು. ನೆಕ್ಸ್ಟ್ ಲಿಸ್ಟ್ ಆಫ್ ದ ಎಲಿಮೆಂಟ್ಸ್ ಆಫ್ ದ ಫಾಲೋಯಿಂಗ್ ಸೆಟ್ಸ್. ಸೊ ಇಲ್ಲಿ ನಿಮ್ಗೆ ಈ ತರ ಕ್ವಶನ್ಸ್ ಕೊಡ್ಬೋದು. ಫಸ್ಟ್ ಈ ಕ್ವಶನ್ಸ್ ಕೊಟ್ಟು ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ ಅಂತ ಕೊಡ್ಬೋದು. ಸೊ ಆಪ್ಷನ್ ಒಳಗೆ ನಾನು ಸಾಲ್ವ್ ಮಾಡಿದಾಗ ಅದರಲ್ಲಿ ಒಂದು ಆಪ್ಷನ್ ಅಲ್ಲಿರುತ್ತೆ. ಓಕೆ, ನಾನು ಅಲ್ಲಿ ಆನ್ಸರ್ ಬರುತ್ತೋ ಆ ಆಪ್ಷನ್ ನಿಮ್ಮ ಆಪ್ಷನ್ ಅಲ್ಲಿ ಇರ್ಬೋದು. ಹಿಂಗ್ ಕೊಟ್ಟು ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ ಅಂತಾನು ಕೇಳ್ಬೋದು. ಸೊ ಎಕ್ಸ್ ಈಸ್ ಎನ್ ಆಡ್ ನ್ಯಾಚುರಲ್ ನಂಬರ್. ಸೊ ಆಡ್ ನ್ಯಾಚುರಲ್ ನಂಬರ್ಸ್ ಹೆಂಗಿರುತ್ತೆ? ಸೆಟ್ ಎ ಈಸ್ ಈಕ್ವಲ್ಸ್ ಟು ಆಡ್ ನ್ಯಾಚುರಲ್ ನಂಬರ್ ಅಂದ್ರೆ 1 3 5 so on. So this is correct. Next one is B. X such that is an integer lies between -1 to 9/2. -1 ಆದ್ಮೇಲೆ ಇದು ಇಂಟೀಜರ್ಸ್ ಒಳಗ -1 ಇಲ್ಲಿ -1/2 ಇಲ್ಲಿ ಬರುತ್ತೆ ಅಂತ ತಿಳ್ಕೊಡ್ರಿ. ಸಪೋಸ್ -1/2 ಅಂದ್ರೆ ಇಲ್ಲಿ -1 ಇರುತ್ತೆ. ಸೊ ಇಲ್ಲಿ 0 ಇರುತ್ತೆ. ಸೊ ಇಲ್ಲಿ 1 ಇರುತ್ತೆ. 2 3 9/2 ಅಂದ್ರೆ ಎಕ್ಸಾಕ್ಟ್ಲಿ 3.5. ಸೊ 9/2 ಈಸ್ ಈಕ್ವಲ್ಸ್ ಟು ಎಕ್ಸಾಕ್ಟ್ಲಿ 3.5 ಅಂದ್ರೆ ಇಲ್ಲಿ ಬರುತ್ತೆ ಅಂತ ತಿಳ್ಕೊಳ್ರಿ. 3.5 9/2 ಇಲ್ಲಿ ಬರುತ್ತೆ. ಸೊ ಆಗ ನನಗೆ ಇನ್ ಬಿಟ್ವೀನ್ -1/2 ಟು 9/2 ಒಳಗೆ ಯಾವ್ಯಾವ ಇಂಟೀಜರ್ಸ್ ಅದಾವ? 0 1 2 3. ಸೊ ಸೆಟ್ ಕಂಟೈನಿಂಗ್ 0 1 2 3. ದಿಸ್ ಇಸ್ ಕರೆಕ್ಟ್. ನೆಕ್ಸ್ಟ್ third one, x such that x is a letter in the word loyal. ಸೊ ಲಾಯಲ್ ಒಳಗೆ ಹೆಂಗ್ ಬರೀಬಹುದು? L separated by comma, y separated by comma, L. ಸೊ ನಿಮ್ಗೆ ಹಿಂಗೂ ಕೊಡ್ಬೋದು. ಹಿಂಗ್ ಕೊಟ್ಟು LOYAL ಈ ತರ ಆಪ್ಷನ್ಸ್. ಇದು ಎ ಆಪ್ಷನ್, ಇದು ಬಿ ಆಪ್ಷನ್, ಸಿ ಆಪ್ಷನ್ ಈಸ್ LOYAL, ಇನ್ನೊಂದು ಡಿ ಆಪ್ಷನ್ LOYAL. ಸೊ ಈ ತರ ಕೊಟ್ಟಾಗ ಸೊ ಆಲ್ವೇಸ್ ಬ್ರೇಸಸ್ ಚೆಕ್ ಮಾಡಬೇಕು ಅಂಡ್
ಈಚ್ ಎಲಿಮೆಂಟ್ ಸಪರೇಟೆಡ್ ಬೈ ಕಾಮರ್ಸ್. ಸೊ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಸೊ ಈ ತರ ನೀವೇ ಕ್ವಶನ್ ಮಾಡ್ಕೋಬೇಕು. ಏನೇ ಕ್ವಶನ್ ಕೊಟ್ರು ಹೆಂಗ್ ಕೊಡ್ಬೋದು ಎಕ್ಸಾಮ್ ಅಲ್ಲಿ ಅಂತ ನೀವು ಅನಲೈಸ್ ಮಾಡಿದಾಗ ಅದು ನಿಮಗೆ ಲೈಫ್ ಲಾಂಗ್ ನೆನಪಿರುತ್ತೆ. ಸೊ ಹಂಗೆ ಓದ್ತಾ ಹೋಗ್ಬೇಕು ನೀವು. ನೆಕ್ಸ್ಟ್ ಲಾಸ್ಟ್ ಒನ್ ಇನ್ ದಿಸ್ ಕ್ಲಾಸ್, ದಿಸ್ ಇಸ್ ದ ಲಾಸ್ಟ್ ಕ್ವೆಶನ್. D is equals to x such that x is in months of an year not having 31 days. ಇದು months of a year not having 31 days ಕಿನ ಇರೋದನ್ನ ಬರಿಬೇಕು. ನಾಟ್ ಅಂದ್ರೆ 31 ಡೇಸ್ ಇಲ್ಲದೆ ಇರೋ ಮಂತ್ ನ ಬರಿಬೇಕು. ಸೊ ಸಾಲ್ವ್ ಇಟ್ ಯುವರ್ ಸೆಲ್ಫ್. ಸೊ ದಿಸ್ ಇಸ್ ಹೋಮ್ ವರ್ಕ್ ಫಾರ್ ಯು. ಸೊ ಇದನ್ನ ನೀವೇ ಸಾಲ್ವ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡ್ರಿ. ಸೊ ಇದು ಫುಲ್ ಬೇಸಿಕ್ ಕ್ಲಾಸ್. ನೆಕ್ಸ್ಟ್ ಐ ವಿಲ್ ಗೋ ಇನ್ ಟು ಡೆಪ್ತ್. ಓಕೆ, ಸೊ ಬೇಸಿಕ್ಸ್ ಗೊತ್ತಿದ್ರೆ ನೀವು ನೆಕ್ಸ್ಟ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.